ನಮ್ಮ ಕೇಂದ್ರ ಸಚಿವರು, ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸದಸ್ಯರು ಆಗಿರುವಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಆಗಿರುವಂತಹ, ಹಾಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸದಸ್ಯರು ಆಗಿರುವಂತಹ ಯುವಕರ ಕಣ್ಮಣಿ ಮತ್ತು ಅಚ್ಚುಮೆಚ್ಚಿನ ವ್ಯಕ್ತಿ ಸನ್ಮಾನ್ಯ ತೇಜಸ್ ಅವರ ಉಪಸ್ಥಿತಿಯನ್ನು ಗೌರವಿಸಿ, ತೇಜಸ್ವಿ ಸೂರ್ಯ ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ನನ್ನ ಸ್ನೇಹಿತರು, ಶಾಸಕರು, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಧೀರಜ್ ಮುನ್ರಾಜ್ ಅವರೇ, ಹಾಗೆ ನಮ್ಮ ಬೆಂಗಳೂರು ಉತ್ತರ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಹರೀಶ್ ಅವರೇ, ಬೆಂಗಳೂರು ಉತ್ತರ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಯತೀನ್ ಅವರೇ, ನಮ್ಮ ಮಲ್ಲೇಶ್ವರ ಮಂಡಲದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಕೇಶವ್ ಐತಾಳ್ ಅವರೇ, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು, ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ಸಂದೀಪ್ ಅವರೇ, ಸನ್ಮಾನ್ಯ ದೀಪಕ್ ಅವರೇ, ಲೋಹಿತ್ ನಾಯ್ಡು ಅವರೇ ಮತ್ತು ಪ್ರವೀಣ್ ಗೌಡ್ರೆ, ಹಾಗೂ ನಮ್ಮ ಮಲ್ಲೇಶ್ವರ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸೂರಜ್ ನಾಯ್ಡು ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಪ್ರವೀಣ್ ಅವರೇ ಮತ್ತು ಭರತ್ ಅವರೇ, ಆತ್ಮೀಯರೇ, ನಿಮ್ಮ ಹೆಚ್ಚಿನ ಸಮಯ ತೊಳಲ್ಲ. ಇವತ್ತು ಬಹಳ ವಿಶೇಷ. ನಮ್ಗೆ ಈ ರೀತಿ ನಮ್ಮ ಯುವ ಮೋರ್ಚಾದ ಕಾರ್ಯಕ್ರಮ ಆಗಿರಲಿ ಅಥವಾ ನಮ್ಮ ಮಲ್ಲೇಶ್ವರ ಮಂಡಲದ ಕಾರ್ಯಕ್ರಮ ಆಗಿರಲಿ, ಈ ರೀತಿ ನಮ್ಗೆ ಒಂದೇ ವೇದಿಕೆಯಲ್ಲಿ ಇಷ್ಟು ಜನ ನಾಯಕರು ಸಿಗೋದು ಅಪರೂಪ. ನಾವು ಕರೆದ ತಕ್ಷಣ ಒಪ್ಪಿ ನಮ್ಮ ಯುವ ಮೋರ್ಚಾದ ಮಂಡಲದ ಯುವ ಮೋರ್ಚಾ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಕರೆದ ತಕ್ಷಣ ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು, ಅವರು ಬಹಳ ಬಿಡುವಿರಲಿಲ್ಲ. ಡೆಲ್ಲಿಯಲ್ಲಿ ಅವ್ರಿಗೆ ಬಹಳಷ್ಟು ಕಾರ್ಯಕ್ರಮ ಇತ್ತು. ಆ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ, ಇಲ್ಲ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ, ನಾನು ಬಂದೇ ಬರ್ತೀನಿ ಅಂತ ಮಾತನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಅವ್ರಿಗೆ ಎಷ್ಟು ಧನ್ಯವಾದವನ್ನು ಹೇಳಿದ್ರು ಸಾಲಲ್ಲ. ಈ ರೀತಿ ಆ ಭಾವನೆಗಳನ್ನು ಎಲ್ಲೇ ಏನೇ ಕಾರ್ಯಕ್ರಮ ಇರಲಿ ನಾನು ಜೋಡಿಸ್ಕೊಳ್ತೀನಿ ಅನ್ನೋಂಥ ಭಾವನೆ ಇರೋದು ಭಾಳ ಮುಖ್ಯ. ಇವತ್ತು ತೇಜಸ್ವಿ ಸೂರ್ಯ ಅವರು ವಕೀಲರಾಗಿ ಅರ್ಹತೆಯನ್ನು ಪಡೆದಂಥವ್ರು, ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಂಥವ್ರು. ಅವರು ಕಾಲಕ್ರಮೇಣ ಹಲವಾರು ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಂಥವ್ರು. ಏಕಾಏಕಿ ಒಂದೇ ದಿನ ಒಂದು ಸ್ಥಾನ ಪಡೆದವರು ಅಲ್ಲ. ಏನೊಂದು ರಾಷ್ಟ್ರೀಯ ಕಾರ್ಯಕ್ರಮಗಳು, ಹಲವಾರು ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳಿತ್ತು. ತಿಂಗಳಗಟ್ಟಲೆ ಮನೆಯನ್ನು ಬಿಟ್ಟು ಆ ಅಭಿಯಾನದಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ತೇಜಸ್ವಿ ಸೂರ್ಯ ಅವರು. ಈ ರೀತಿ ಬಾಲ್ಯದಿಂದ, ಸಣ್ಣ ವಯಸ್ಸಿನಿಂದಲೂ ಈ ನಾಯಕತ್ವದ ಗುಣಗಳು, ಸಮಾಜದ ಬಗ್ಗೆ ಕಾಳಜಿ, ರಾಷ್ಟ್ರೀಯತೆ ಬಗ್ಗೆ, ಈ ಎಲ್ಲ ವಿಚಾರದ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡು ಬೆಳೆದಂಥ ವ್ಯಕ್ತಿತ್ವನೇ ತೇಜಸ್ವಿ ಸೂರ್ಯ ಅವರು. ಯಾಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲೂ ತುಂಬ ಜನ ಇರ್ಬೋದು, ಆದರೆ ಆ ರೀತಿ ವ್ಯಕ್ತಿತ್ವವನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಬೆಳೆಸ್ಕೊಳ್ಳೋಂಥದ್ದಾಗಬೇಕು. ನಾವು ಹುಟ್ಟತಾನೆ ಎಲ್ಲ ಬರೋಲ್ಲ. ಕಾಲಕ್ರಮೇಣ ನಾವು ಸಮಾಜದಲ್ಲಿ ಬಾಳ್ತಿರ್ಬೇಕಾದ್ರೆ ಯಾವ ರೀತಿ ಬಾಳಿದ್ರೆ ಒಳ್ಳೆಯದು, ಯಾವ ರೀತಿ ವ್ಯಕ್ತಿತ್ವಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಹಾಗಾಗಿ ನಾವು ಇಲ್ಲಿ ಇಂಥ ಮನೇಲಿ ಹುಟ್ಟಿದ್ದೀವಿ, ಬಡತನ ಇದೆ, ಈ ಕಷ್ಟ ಇದೆ, ಸಮಸ್ಯೆ ಇದೆ, ಇವನ್ನೆಲ್ಲವನ್ನು ಮೀರಿ ಬೆಳೆಯುವಂಥದ್ದಾಗಬೇಕು. ಹಾಗಾಗಿ ಇವತ್ತಿಂಥ ಸಭೆಗಳು ಕರೆಯೋ ಮೂಲ ಉದ್ದೇಶನೇ ಹೇಗೆ ನಮಗೆ ನಾವು ಪರಸ್ಪರ ಸಂದೇಶನ ಕೊಟ್ಕೋಬೇಕು, ನಾವು ಹೇಗೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅನ್ನೋಂಥ ಪ್ರಯತ್ನದ ಒಂದು ದಾರಿಯೇ ಅಥವಾ ಒಂದು ಕಾರ್ಯಕ್ರಮ ಮಾಡ್ತಿರೋದೇ ಆ ಉದ್ದೇಶದಿಂದ. ಈ ಉದ್ದೇಶಗಳು, ಈ ಕಾರ್ಯಕ್ರಮದಿಂದ ನಾವು ಒಂದು ಒಳ್ಳೆಯ ಸಂದೇಶ ತಗೊಳ್ಬೇಕು, ನಮ್ಮ ಜೀವನದಲ್ಲಿ ನಾವು ಪ್ರಯತ್ನ ಮಾಡಬೇಕು ಅನ್ನೋಂಥದ್ದು ಆಗಬೇಕು. ತೇಜಸ್ವಿಯವರು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ಅವರು ಐರನ್ ಮ್ಯಾನ್ ಕಂಟೆಸ್ಟ್ನಲ್ಲೂ ಓಡಿದಂಥವ್ರು, ಐರನ್ ಮ್ಯಾನ್ ಸ್ಪರ್ಧೆಯಲ್ಲೂ ಸಹ ಭಾಗವಹಿಸಿದಂಥವ್ರು. 42 ಕಿಲೋಮೀಟರ್ ಒಂದು ಸ್ಟ್ರೆಚ್ಚಲ್ಲೇ ಓಡ್ತಾರೆ. 42 ಕಿಲೋಮೀಟರ್ ಓಡ್ತಾರೆ.
50 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತೀರಾ? 50 180 ಕಿಲೋಮೀಟರ್ ಸೈಕ್ಲಿಂಗ್, ನನಗೂ ಕೆಲವು ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಸ್ವಿಮ್ಮಿಂಗ್ 10 ಕಿಲೋಮೀಟರ್ 20 ಕಿಲೋಮೀಟರ್ 5 ಕಿಲೋಮೀಟರ್ ಒಂದು ಸ್ಟ್ರೆಚ್ಚಲ್ಲಿ 42 ಕಿಲೋಮೀಟರ್ ಓಡಬೇಕು, 5 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಬೇಕು, 160 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಬೇಕು. ಆಗ ಮಾತ್ರ ಫುಲ್ ಐರನ್ ಮ್ಯಾನ್ ಅಂತ ಕರೀತಾರೆ. ಫುಲ್ ಐರನ್ ಮ್ಯಾನ್ ಆಗಿರುವಂತ ವ್ಯಕ್ತಿ ಯಾರು ಅಂದ್ರೆ ತೇಜಸ್ವಿ ಸೂರ್ಯ. ಸೊ ಈ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೇವಲ ಬರೀ ಸ್ಥಾನ ಅಲ್ಲ, ಒಂದು ಸಾಂಸ್ಕೃತಿಕವಾಗಲಿ ಧಾರ್ಮಿಕವಾಗಲಿ ಒಂದು ಒಳ್ಳೆ ಭಾಷಣಗಾರರಾಗಿ ಒಂದು ಪಾರ್ಲಿಮೆಂಟ್ನಲ್ಲೂ ನೀವು ನೋಡಿದ್ದೀರಾ ಯಾವ ರೀತಿ ನಮ್ಮ ಪ್ರತಿಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ನಮ್ಮ ಎದುರಾಳಿ ಪಕ್ಷವನ್ನ ಯಾವ ರೀತಿ ಅವರು ಮತ ಹಾಕುವಂಥದ್ದು, ಅವ್ರನ್ನ ಬಯಲಿಗೆಳೆಯುವಂಥದ್ದು, ಮಾತಿನ ಮೂಲಕ ಸಾಕಷ್ಟು ತಿಳ್ಕೊಂಡು ವಿಚಾರಗಳನ್ನ ಮಂಡಿಸುವಂತ ಕೆಲಸಗಳನ್ನ ಪಾರ್ಲಿಮೆಂಟ್ನಲ್ಲಿ ಮತ್ತು ಪಾರ್ಲಿಮೆಂಟ್ ಒಳಗೆ ಮತ್ತು ಹೊರಗೆ ಹೋರಾಟಗಳಲ್ಲೂ ಮುಂಚೂಣಿಯಲ್ಲಿ ನಿಂತು ನಾಯಕತ್ವವನ್ನು ಕೊಡ್ತಿರುವಂಥವ್ರು ತೇಜಸ್ವಿ ಸೂರ್ಯ ಅವರು. ಹಾಗಾಗಿ ಇವತ್ತು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಿಜಕ್ಕೂ ನಮಗೆ ಸ್ಫೂರ್ತಿದಾಯಕವಾಗಿ. ಯಾಕೋ ಇವತ್ತು ಒಂಥರ ಒತ್ತಡದಲ್ಲಿ ಇದೆ ಅನ್ಸುತ್ತೆ, ಯಾಕೋ ಬ್ಯಾಟಿಂಗ್ ಜೋರಾಗಿ ಮಾಡಲಿಲ್ಲ ನೀವು. ಪಿಚ್ ಯಾವ ಪಿಚ್ ಕೊಟ್ಟರು ಹೊಡಿತಿರಲ್ಲ, ಯಾವ ಪಿಚ್ ಹಾಕ್ತೀನಿ ನಿಮಗೆ. ಸೊ ಇವತ್ತು ಪಿಚ್ ಬಹಳ ಹೊಡಿತಾರೆ ಅಂತ ಅನ್ಕೊಂಡಿದೆ ಪಿಚ್. ಸೊ ಎದ್ದು ಕುರ್ಚಿ ಮೇಲೆ ನಿಂತ್ಕೊಂಡು ಪಿಚ್ಚಿಗೆ ನಿಮ್ಮ ಬ್ಯಾಟಿಂಗಿಗೆ ಕುರ್ಚಿ ಮೇಲೆ ನಿಂತ್ಕೊಂಡು ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ನಾನು ಅನ್ಕೊಂಡೆ. ಸೊ ಆ ರೀತಿ ಸ್ಫೂರ್ತಿ ಬೇಕಾಗಿದೆ ಸಮಾಜ ಕಟ್ಟಲಿಕ್ಕೆ. ಆ ಯುವಕರಲ್ಲಿ ಒಂದು ದಾರಿ ಮತ್ತು ಒಂದು ಉದ್ದೇಶ ಬೇಕಾಗಿದೆ. ಹಾಗಾಗಿ ನೀವು ಎಲ್ಲ ಒತ್ತಡದ ಮಧ್ಯದಲ್ಲಿ ಬಂದಿದ್ದೀರಾ. ನಿಮ್ಮ ಸಲಹೆಗಳನ್ನು ಟೆಂಪ್ಲೇಟ್ ಮಾಡುವಂಥದ್ದು, ಟ್ರೈನಿಂಗ್ ಕೊಡೋದು, ವ್ಯಕ್ತಿತ್ವ ನಿರ್ಮಾಣ ಮಾಡೋದು, ಲೀಡರ್ಶಿಪ್ ಸ್ಕಿಲ್, ಪ್ರತಿಯೊಬ್ಬರು ಅದ್ಭುತ ನಾಯಕರಾಗಿ ಬೆಳಿಲಿಕ್ಕೆ ಏನೆಲ್ಲ ಸಹಕಾರ ಬೇಕಿದೆಯೋ ಎಲ್ಲ ಸಹಕಾರ ನನ್ನ ಯುವ ಸ್ನೇಹಿತರಿಗೆ ನಾವು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಪ್ರತಿಭೆ ಆಚೆ ಬರಬೇಕು. ಅದೇ ದಾರಿಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಒಳ್ಳೆ ಬ್ಯಾಟ್ಸ್ಮನ್, ಇವರು ಅದ್ಭುತ. ನಿಜಕ್ಕೂ ಹೇಳಬೇಕು ಅಂದರೆ ಮೊದಲೇ ಬಾರಿ ನಾನು ಮೀಟ್ ಆಗಿದ್ದು, ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗ ಧೀರಜ್ ಮುನ್ರಾಜ್ ಅವರು ನಮ್ಮ ಹರ್ತಾಲ್ ಆಲಪ್ಪನವ್ರು ಕರ್ಕೊಂಡ್ಬಂದಿದ್ರು. ಇವ್ರನ್ನೆಲ್ಲರ ಒಂದು ಪದಾಧಿಕಾರಿಗಾಗಿ ಪ್ರಾರಂಭ ಮಾಡಿಸ್ಬೇಕಂತ ಶೋಭಕ್ಕ, ಇವ್ರಿಗೆಲ್ಲರೂ ಒಂದು ಕಡೆ ಓಪನಿಂಗ್ ಕೊಡಿ ಅಂತ ಹೇಳಿದ್ರು. ಇವರಿಗೆ ಜಿಲ್ಲೆಗೆ ಕೊಡ್ಲಿಕ್ಕೆ ಹೇಳಿದೆ, ಕೇಂದ್ರ ಜಿಲ್ಲೆಯಲ್ಲಿ. ಇದು ಯಾರೋ ಇನ್ಫ್ಲೂಯೆನ್ಸ್ ಕೋಟಾದಲ್ಲಿ ಬಂದಿದ್ದಾರೆ. ಇನ್ಫ್ಲೂಯೆನ್ಸ್ ಕೋಟಾ ಆಗಿದ ತಕ್ಷಣ ನಮ್ಮ BJP ನಲ್ಲಿ ಕಟ್ಟಿಸ್ಬಿಡ್ತಾರೆ, ಗೊತ್ತಲ್ಲ ನನಗೆ. ಸೊ ಹಾಗಾಗಿ ನಾನು ಬೆಂಗಳೂರು ಕೇಂದ್ರ ಜಿಲ್ಲೆಯಲ್ಲಿ ಇವರಿಗೆ ಒಂದು ಸ್ಥಾನ ಕೊಡಿ ಅಂತ ಮಂಜುನಾಥ್ ಅವ್ರು ಕೇಳಿದೆ. ಆಗ ಸರ್ವಜ್ಞ ನಗರದ ಮಂಡಲದ ಉಪಾಧ್ಯಕ್ಷರಾಗಿ, ಯುವ ಮೋರ್ಚಾದ ಮಂಡಲದ ಉಪಾಧ್ಯಕ್ಷರಾಗಿ ನೇಮಕ ಮಾಡುವಂಥದ್ದಾಯಿತು. ತದನಂತರ ದೊಡ್ಡಬಳ್ಳಾಪುರ ಕ್ಷೇತ್ರವನ್ನು ಆಯ್ಕೆಯನ್ನು ಮಾಡಿಕೊಂಡು, ಯಾರೇನು ಕೊಟ್ಟಿರಲಿಲ್ಲ ಅವರಿಗೆ, ಅವರೇ ಹೋದ್ರು, ಫೀಲ್ಡ್ ಗೆಲ್ಲಿದ್ರು. ಯಾರು ಹೇಳಲಿಲ್ಲ, ಇನ್ವಿಟೇಷನ್ ಕೊಡಲಿಲ್ಲ, ಧೀರಜ್ ಮುನ್ರಾಜ್ ಅವರೇ ನೀವಿಲ್ಲ ಅಂದರೆ ಯಾರು ಅಲ್ಲಿ ಅಭ್ಯರ್ಥಿ ಇಲ್ಲ ಅಂತ ಯಾರೂ ಕರೀಲಿಲ್ಲ. ನೀವು ಕರೀರಿ ಬಿಡಿ. ನಾನಂತೂ ಅಲ್ಲಿ ಹೋಗ್ತೀನಿ ಅಂತ ಹೊರಟು ಪಕ್ಷದ ಪರವಾಗಿ ಹೋಗಿ ನಿಂತು ಕೆಲಸವನ್ನು ಮಾಡಿ ಸತತವಾಗಿ ಜನರ ಆಶೀರ್ವಾದವನ್ನು ಪಡೆದು ಪಕ್ಷದ ಏನು ನಾಮಿನೇಷನ್ ಅನ್ನು ಪಡೆದು ಅಭ್ಯರ್ಥಿಯಾಗಿ ಕಣದಲ್ಲಿ ಇಳಿದು ಜೈವೇರಿಯನ್ನು ಪಡೆದಂತ ವ್ಯಕ್ತಿನೇ ಅತಿ ಕಿರಿಯ ಶಾಸಕ, ನಮ್ಮ ಸದನದಲ್ಲಿ ಅತಿ ಕಿರಿಯ ಶಾಸಕ ಧೀರಜ್ ಮುನ್ರಾಜ್ ಅವರು. ಇವತ್ತು ಖುಷಿ ಆಗುತ್ತೆ, ಸದನದಲ್ಲೂ ಅಷ್ಟೇ. ಸುಮ್ಮನೆ ಏನೋ ಬರೋದು, ಏನೋ ಯುವಕ ಆಗ್ಬಿಟ್ಟಿದ್ದೀನಿ ನಾನು ಮೈ ಮರೆತು ಕೂರುವಂಥ ಕೆಲಸವನ್ನು ಯಾವತ್ತೂ ಧೀರಜ್ ಮಾಡಿಲ್ಲ. ಪ್ರತಿಯೊಂದು ಸದನದಲ್ಲೂ ನಾನು ಗಮನಿಸ್ತಾ ಇರ್ತೀನಿ, ಧೀರಜ್ ಅವರು ಪ್ರತಿಯೊಂದು ವಿಚಾರ ಪೂರ್ತಿ ಸದನದಲ್ಲಿ ಪೂರ್ತಿ ಸಮಯ ಕೂತು ಆಸಕ್ತಿಯಿಂದ ಕೂತು ಎಲ್ಲ ವಿಚಾರದಲ್ಲೂ ಭಾಗವಹಿಸುವಂಥ ವ್ಯಕ್ತಿನೇ ಧೀರಜ್ ಮುನ್ರಾಜ್ ಅವರು ಸಹ ನಾನು ಕರೆಯನ್ನು ಕೊಟ್ಟಿದ ತಕ್ಷಣ, ಇಲ್ಲ ನಿಮ್ಮ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಸರ್, ನಿಮ್ಮಲ್ಲಿ ಭಾಗವಹಿಸ್ತೀನಿ. ಮತ್ತು ನಾನು ಯಾವಾಗಲೇ ಅವ್ರ ಸಹಕಾರ ಕೇಳಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಸ್ಮಾರ್ಟ್ ಮೀಟ್ರ್ ಹೋರಾಟದಲ್ಲಿ ಎಲ್ಲರ ಕೇಸಿಗೆ ಸೈನ್ ಹಾಕಿ ಅಂದರೆ, ಎಲ್ಲರ ಪೆಟಿಷನ್ ಸೈನ್ ಹಾಕಿ ಅಂದರೆ ತುಂಬ ಜನ ಹೆದರುತ್ತಾರೆ. ಆದರೆ ಯಾವುದಕ್ಕೂ ಹೆದರಲಿಲ್ಲ. ನೀವೆಲ್ಲ ಹೇಳ್ತೀರ ಅಲ್ಲಿ ಸೈನ್ ಹಾಕ್ಬೇಕು ಹೇಳಿ ಸರ್, ನಾನು ಸೈನ್ ಹಾಕ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದಂಥ ವ್ಯಕ್ತಿನೇ ಧೀರಜ್ ಮುನ್ರಾಜ್ ಅವರು. ಹಾಗಾಗಿ ಭಾಳ ಖುಷಿ ಆಗುತ್ತೆ. ಧೀರಜ್ ಅವರಿಗೆ ಶುಭಾಶಯ. ಶೋಭಕ್ಕ ಅವರು ಇವತ್ತು ಹಲವಾರು ವಿಚಾರ, ಶೋಭಕ್ಕ ಅವರು ನಡೆದು ಬಂದ ದಾರಿ ಹೋರಾಟದ ದಾರಿ. ಅವರು ಒಬ್ಬ ಮಹಿಳೆಯಾಗಿ ಸುಲಭ ಮಾತ್ರದಲ್ಲಿ ಬೆಳೆದಿಲ್ಲ, ಬಹಳ ಕಷ್ಟದಲ್ಲಿ ಒಂದು ಇಚ್ಛಾಶಕ್ತಿ ಇಟ್ಕೊಂಡಿದ್ರು. ಇಲ್ಲ ನಾನು ಒಂದು ಒಳ್ಳೆ ನಾಯಕಿಯಾಗಿ ಸಮಾಜದ ಸೇವೆಯನ್ನು ಮಾಡ್ತೀನಿ ಅನ್ನುವಂಥದ್ದನ್ನ ಹಂತವಾಗಿ ಒಂದು ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಪ್ರಾರಂಭವನ್ನು ಮಾಡಿ
ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದು ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದು ಕೇಂದ್ರ ಸಚಿವೆಯಾಗಿ ಜನಪ್ರಿಯತೆಯನ್ನು ಪಡೆದಿರುವಂತ ನಮ್ಮ ಪಾತ್ರ ವಹಿಸುತ್ತೆ. ಮ್ಯಾಂಡೇಟರಿ ಆಗಿ ಪ್ರತಿಯೊಬ್ಬರು ನಾನು ದಿನ ಆಟ ಆಡೇ ಆಡ್ತೀನಿ. ಅದ್ರ ಪ್ರತಿಫಲ ಏನು ಅಂತ ನೀವು ನೋಡಿಬೇಕಾದ್ರೆ ನಾನು ಹೇಳೋ ವಿಚಾರ ಬಿಡಿ, ನೀವೇ ಇಂಟರ್ನೆಟ್ನಲ್ಲಿ ಗೂಗಲ್ ಮಾಡಿ ನೋಡಿ. ದ ಬೆನಿಫಿಟ್ಸ್ ಆಫ್ ಸ್ಪೋರ್ಟ್ಸ್, ದ ಬೆನಿಫಿಟ್ ಆಫ್ ಸ್ಪೋರ್ಟ್ಸ್ ಅನ್ನೋದನ್ನ ತಿಳ್ಕೊಳ್ಳಿ ನೀವು. ಅದರಿಂದ ಆಟದಲ್ಲಿದ್ದಾಗ ತಾನೇ ಒಳ್ಳೆ ಅಭ್ಯಾಸಗಳು ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದ್ರೆ ಎಲ್ಲ ಫುಲ್ ಟೈಮ್ ಬರೀ ಸೋಷಿಯಲ್ ಮೀಡಿಯಾ, ಬರೀ ರೀಲ್, ಆ ರೀಲ್ ನೋಡೋದಲ್ಲ, ನಿಜ ಜೀವನದ ರೀಲ್ ಆಗಿರ್ಬೇಕು ನಾವು. ಈ ರೀಲ್ ಬರೀ ಬಂಡಲ್ ಬರೀ ಬೇರೆಯವ್ರಿಗೆ ತೋರ್ಸಕ್ಕೋಸ್ಕರ ನಾವು ರೀಲ್ ಮಾಡುವಂಥದ್ದಾಗುತ್ತೆ. ಆದ್ರೆ ನಿಜವಾದ ನಮ್ಮ ವ್ಯಕ್ತಿತ್ವ ನಾವೇ ಕಟ್ಕೊಂಡಿದ್ದೀವಿ, ನಮ್ಮ ಬದುಕನ್ನು ಏನ್ ಕಟ್ಕೊಂಡಿದ್ದೀವಿ, ನಮಗ್ ನಾವು ಹೇಗೆ ಸಹಾಯ ಮಾಡ್ಕೋಬೇಕು, ಏನನ್ನ ಮಾಡಿದ್ರೆ ನಮ್ಮ